ಕೂತ್ರ ಎಕ್ಸಾಮ್ ಕುಂಡ್ರ ಏನು ಇಲ್ಲ ಏ ಬಾರು ಇದು 15-20 ನಿಮಿಷ ಸಣ್ಣ ಉರಿಯಲ್ಲಿ ಸೇವು ಖಾರ ಹಾಕೋದು. ಆಮೇಲೆ ಪಾವ್ ತಂದಿ ವಿಡಿಯೋ ಮಾಡ್ತಾವಡಿ ಈಗ ಮನ್ಯಾಗ ಏನ್ ಮಾಡುದು ಉಳಿದಿದ್ದು. ಗುಡ್ ಮಾರ್ನಿಂಗ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ವ್ಲಾಗ್. ಇವತ್ತು ಸ್ಪೆಷಲ್ ಏನು ಅಂತಂದರೆ ನನ್ನ ಮನೆಯಲ್ಲಿ ನಂದು ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ. ಇವತ್ತು ಸಾಯಂಕಾಲ ಕಿಟ್ಟಿ ಪಾರ್ಟಿ ಇದೆ ನನ್ನ ಮನೆಯಲ್ಲಿ ಇವತ್ತು. ಸೊ ನಾನು ಅದಕ್ಕೆ ಏನಾದರೂ ಸಮಥಿಂಗ್ ಸ್ಪೆಷಲ್ ಮಾಡೋಣ ಅಂತ ಹೇಳಿ ಮಿಸಲ್ ಪಾವ್, ಮಹಾರಾಷ್ಟ್ರದ ಸ್ಪೆಷಲ್ ಮಿಸಲ್ ಪಾವ್ ಮಾಡ್ತಾ ಇದ್ದೀನಿ. ನಾನು ಇದನ್ನು ತುಂಬ ಮಾಡಿ ನನಗೂ ರೂಢಿ ಇಲ್ಲ, ಅದು ಏನೋ ಚೆನ್ನಾಗಿರುತ್ತೆ ಮಿಸಲ್ ಪಾವು ಅಂತ ಹೇಳಿ ನಾನು ಟ್ರೈ ಮಾಡ್ತಾ ಇದ್ದೀನಿ. ಟ್ರೈ ಮಾಡಿಲ್ಲ, ಮೊನ್ನೆ ಒಂದು ಸಲ ನಾನು ಮಾಡಿದ್ದೆ, ತುಂಬ ಚೆನ್ನಾಗಾಗಿತ್ತು. ಅದಕ್ಕೆ ಇದಕ್ಕೆ ನಾನು ಮಿಸಲ್ ಪಾವ್ ಮಾಡಬಾರ್ದು ನನ್ನ ಕಿಟ್ಟಿ ಪಾರ್ಟಿಗೆ ಅಂತ ಹೇಳಿ ನಾನು ಮಿಸಲ್ ಪಾವ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ಸುಮಾರು ಇಲ್ಲಿ ನೋಡಿ 1 kg ಅಷ್ಟು ನಾನು ಟೊಮೆಟೊನ ಹುರ್ಕೊಂಡಿದ್ದೀನಿ. ಆಮೇಲೆ ಆನಿಯನ್ನು ಈ ಥರ ಸಿಪ್ಪೆ ಎಲ್ಲ ತೆಗ್ದಿದ್ದೀನಿ. ಯಾಕಂದರೆ ನಾನು ಗ್ಯಾಸ್ ಕಟ್ಟೆ ಮೇಲೆ ಒಂದು ಸ್ಮಾಲ್ ಈ ಥರ ಡಸ್ಟ್ಬಿನ್ ಮಾಡ್ಕೊಂಡಿರ್ತೀನಿ. ಯಾಕಂದರೆ ಅದು ಸಿಪ್ಪೆ ಎಲ್ಲ ಗ್ಯಾಸ್ ಕಟ್ಟೆ ಎಲ್ಲ ತುಂಬಿ ತುಂಬ ಮತ್ತೆ ಕ್ಲೀನ್ ಮಾಡೋಕ್ಕೆ ತುಂಬ ಗಲೀಜಾಗುತ್ತೆ ಅಂತ, ಅಂದರೆ ತುಂಬ ಮತ್ತೆ ಕ್ಲೀನ್ ಮಾಡೋಕ್ಕೆ ಟೈಮ್ ತೊಗೊಳುತ್ತೆ ಅಂತ ಹೇಳಿ ಈ ಥರ ಸಿಪ್ಪೆ ಎಲ್ಲ ಒಂಥರ ಸ್ಮಾಲ್ ಡಸ್ಟ್ಬಿನ್ ಥರ ಮಾಡಿರ್ತೀನಿ. ತರಕಾರಿದು ಸಿಪ್ಪೆ, ಹಣ್ಣಿಂದು ಸಿಪ್ಪೆ ಎಲ್ಲ ಪೀಲ್ ಮಾಡಿ ಈ ಥರ ಒಂದು ಸ್ಮಾಲ್ ಡಸ್ಟ್ಬಿನಲ್ಲಿ ಹಾಕಿರ್ತೀನಿ. ನೀವೇನಾದರೂ ಈ ಥರ ಮಾಡಿ ಇಟ್ಕೊಳ್ಳಿ ನೋಡಿ, ಗ್ಯಾಸ್ ಕಟ್ಟೆ ಎಷ್ಟು ಕ್ಲೀನ್ ಇರುತ್ತೆ, ಗಲೀಜಾಗಲ್ಲ ಅಂತ ಹೇಳಿ ಗೊತ್ತಾಗುತ್ತೆ. ಆಮೇಲೆ ಇದನ್ನೇನು ಮಾಡ್ತೀನಿ, ದೊಡ್ಡ ಡಸ್ಟ್ಬಿನ್ ಇರುತ್ತಲ್ಲ ಅದಕ್ಕೆ ಹೋಗಿ ಹಾಕಿಬಿಡ್ತೀನಿ. ಅಥವಾ ನಿಮ್ಮ ಮನೇಲಿ ಏನಾದರೂ ಗಾರ್ಡನ್ ಏನಾದರೂ ಇದ್ದರೆ ನೀವು ಅದಕ್ಕೆ ಈ ಥರ ಪೀಲ್ ಮಾಡಿದ್ದು ಎಲ್ಲ ನೀವು ಇದಕ್ಕೆ ಹಾಕ್ಬೋದು. ಇದು ಒಂದು ಸ್ಮಾಲ್ ಟಿಪ್ಸ್ ಅಂತ ಅಂದ್ಕೊಳ್ಳಿ. ಆಮೇಲೆ ನಾನು ಇಷ್ಟು ಒಂದು 1 kg ಅಷ್ಟು ಈರುಳ್ಳಿನ ಮಾಡಿಟ್ಕೊಂಡಿದ್ದೀನಿ. ಇವಾಗ ಏನು ಮಾಡ್ತೀನಿ, ಎರಡೂ ಚೆನ್ನಾಗಿ ಹುರಿತೀನಿ. ಇವಾಗ ಟೊಮೆಟೊ ಹುರಿತಾ ಇದ್ದೀನಿ. ಇದಾದಮೇಲೆ ನಾನು ಆನಿಯನ್ನೂ ಹುರ್ಕೋತೀನಿ. ಇವಾಗ ನಾನು ಈರುಳ್ಳಿ ಹುರಿತಾ ಇದ್ದೀನಿ. ಸುಮಾರು ನಾನು 1 kg ಅಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಈ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಟೊಮೆಟೊನು ನೋಡಿ ಈ ಥರ ಹುರಿದು ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ತಣ್ಣಗಾಗಲಿ ಅಂತ ಬಿಟ್ಟಿದ್ದೀನಿ. ಆಮೇಲೆ ಈ ಕಡೆ ನಾನು ಈರುಳ್ಳಿನ ಚೆನ್ನಾಗಿ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ಎಣ್ಣೆ ಹಾಕಿಬಿಟ್ಟು ಇದನ್ನು ನಾನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಆಮೇಲೆ ನಾನು ಸಾಯಂಕಾಲ ಯಾವುದು TV ನೋಡ್ತಾ ಇರ್ತೀನಿ, ಮೂವಿ ನೋಡ್ತಾ ಇರ್ತೀನಿ, ಯಾವುದಾದ್ರೂ ಸೀರಿಯಲ್ ನೋಡ್ತಾ ಇರ್ತೀನಿ. ಅವಾಗ ನಾನು ಏನು ಮಾಡ್ತೀನಿ ಅಂದರೆ ಒಣ ಕೊಬ್ಬರಿ ಇರುತ್ತಲ್ಲ ಅದನ್ನು ಈ ಥರ ತುರಿದ್ಬಿಟ್ಟು ಈ ಥರ ಒಂದು ಪ್ಲಾಸ್ಟಿಕ್ಕಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ. ಸಡನ್ನಾಗಿ ನಮಗೆ ಮಕ್ಕಳಿಗೆ ಎಲ್ಲ ಬಾಕ್ಸ್ ಕಟ್ಟಲಿಕ್ಕೆ ಅದಕ್ಕಾದರೂ ಕೊಬ್ಬರಿ ಬೇಕಾಗಿರುತ್ತೆ, ಯಾವುದಾದ್ರೂ ಪಲ್ಯ ಮಾಡಲಿಕ್ಕೆ. ಹಾಗಾಗಿ ನನಗೆ ಈ ಥರ ನಾನು TV ನೋಡಬೇಕಾದ್ರೆ ಈ ಥರ ಒಣ ಕೊಬ್ಬರಿನ ಏನು ಮಾಡ್ತೀನಿ, ತುರಿದ್ಬಿಟ್ಟು ಈ ಥರ ಪ್ಲಾಸ್ಟಿಕ್ಕಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ. ಆ್ಯಕ್ಚುಲಿ ನನಗೆ ತುಂಬ ಗಂಟ್ಲು ಇನ್ಫೆಕ್ಷನ್ನು, ಇಲ್ಲಿಂದ ಇಲ್ಲಿವರೆಗೂ ತುಂಬ ಇನ್ಫೆಕ್ಷನ್ ಇದೆ, ಕಿವಿನೂ ಎಲ್ಲ ನೋವಾಗ್ತಾ ಇದೆ. ಬಟ್ ನಾನು ಆಲ್ರೆಡಿ ಎದಕ್ಕೆ ಅಂದರೆ ನಾನು ಮದುವೆಗೆ ಹೋಗಿದ್ದೆ, ನಮ್ಮ ರಿಲೇಷನಲ್ಲಿ ಮ್ಯಾರೇಜ್ ಇತ್ತು. ಸೊ ಸ್ವಲ್ಪ ನೀರು ಚೇಂಜ್ ಆಗಿ ಎಲ್ಲ ಗಂಟ್ಲೆಲ್ಲ ಇನ್ಫೆಕ್ಷನ್ ಆಗಿದೆ. ಮತ್ತು ನಾನು 2-3 ಡೇಸ್ ಬಿಫೋರೇ ನಾನು ಕಿಟ್ಟಿ ಪಾರ್ಟಿದೆಲ್ಲ ಮೆಸೇಜ್ ಹಾಕಿದ್ದೆ ಗ್ರೂಪಲ್ಲಿ. ನೋಡಿ ಇದೆಲ್ಲ ಕಣ್ಣು ಎಲ್ಲ ಎಷ್ಟು ಇನ್ಫೆಕ್ಷನ್ ಆಗಿ ಎಲ್ಲ ಕೆಂಪೆಲ್ಲ ಆಗಿದೆ. ಬಟ್ ಆದರೂ ನಾನು ತುಂಬ ಇಂಟ್ರೆಸ್ಟಿಂದ ತುಂಬ ಖುಷಿಯಾಗಿ ಮನೆಯಲ್ಲೇ ಪ್ರಿಪೇರ್ ಮಾಡೋಣ. ಯಾಕಂದರೆ ಹೊರಗಡೆದು ಫುಡ್ಡು ಅಷ್ಟೊಂದು ಹೆಲ್ದಿ ಅಲ್ಲ, ತುಂಬ ಎಣ್ಣೆ ಹಾಕಿರ್ತಾರೆ.
ಅಂತ ಹೇಳಿ ನಾನು ತುಂಬ ಹೊರಗಡೆ ಫುಡ್ಡೆಲ್ಲ ತುಂಬ ಅವಾಯ್ಡ್ ಮಾಡ್ತೀನಿ. ಮಕ್ಕಳಿಗೂ ಅಷ್ಟೇ ಹೊರಗಡೆದೆಲ್ಲ ಇನ್ನೂ ಅಷ್ಟೊಂದು ಕೊಡ್ಸಲ್ಲ ನಾನು. ಈ ಸಲ ನಾನು ಮನೆಯಲ್ಲೇ ತುಂಬ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಾನು ಬರ್ತಾ ಬರ್ತಾ ಫುಡ್ ಬಗ್ಗೆ ತುಂಬ ಕಾನ್ಸಿಯಸ್ ಆಗ್ತಾ ಇದ್ದೀನಿ. ಹೊರಗಡೆ ಏನೂ ತಿನ್ನಬಾರ್ದು, ಹೈಜೆನಿಕ್ ಇರಲ್ಲ, ಆಮೇಲೆ ತುಂಬ ಯಾವ್ದು ಆಯಿಲ್ ಹಾಕಿರ್ತಾರೋ ಏನೋ ಗೊತ್ತಿಲ್ಲ. ಒಂದ್ಸಲ ನಾನೇ ಕಣ್ಣಾರೆ ನೋಡಿದ್ದೀನಿ ಅನ್ನೋತ್ಸವದಲ್ಲಿ, ಅವರು ಪಾಮ್ ಆಯಿಲು ಹಾಕಿ ಅಡುಗೆ ಮಾಡ್ತಾಯಿದ್ರು. ನಾನು ಅವಾಗೇ ಅಂದ್ಕೊಂಡೆ ಮನೆಯಲ್ಲಿ ಒಂದು ಇಷ್ಟು ಅನ್ನ ಮಾಡಿಕೊಂಡು ಚಿತ್ರಾನ್ನ ಮಾಡ್ಕೊಂಡು ತಿಂದ್ರೂ ಪರವಾಗಿಲ್ಲ, ಹೊರಗಡೆದು ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತ ನಾನು ಅವತ್ತೇ ಡಿಸೈಡ್ ಮಾಡಿದೆ. ಆ್ಯಕ್ಚುಲಿ ನನಗೆ ಮಾತಾಡೋಕ್ಕೂ ತ್ರಾಸ ಆಗ್ತಾ ಇದೆ, ಇಲ್ಲೆಲ್ಲ ತುಂಬ ಇನ್ಫೆಕ್ಷನ್ ಆಗಿರೋದ್ರಿಂದ. ಆದ್ರೂ ನಂಗೆ ಕಿಟ್ಟಿ ಪಾರ್ಟಿ, ಫ್ರೆಂಡ್ಸು, ಮಾತು ಅಂತ ಹೇಳಿದರೆ ತುಂಬ ಇಷ್ಟ. ಅದನ್ನು ನಾನು ಅದನ್ನ ತಲೆಯಲ್ಲಿ ತುಂಬ ತುಂಬ್ಕೊಂಡ್ಬಿಟ್ಟಿದ್ದೀನಲ್ಲ, ಅದಕ್ಕೆ ಇದು ಯಾವುದು ಪೇಯ್ನು, ಆ್ಯಕ್ಚುಲಿ ಬಾಡಿ ಪೇಯ್ನು ಇದೆ, ಅದು ಯಾವುದು ನನಗೆ ಲಕ್ಷ್ಯಕ್ಕೆ ಬರ್ತಾನೇ ಇಲ್ಲ. ತುಂಬ ಖುಷಿಯಾಗಿ ತುಂಬ ಇಂಟ್ರೆಸ್ಟ್ ತೊಗೊಂಡು ನಾನು ನಿನ್ನೆ ಎಲ್ಲ ಹೋಗಿ ಏನೇನು ಬೇಕು ಏನೇನಿಲ್ಲ ಎಲ್ಲ ತೊಗೊಂಡು ಬಂದೆ. ಇವತ್ತು ಬೆಳಗ್ಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ನಾಷ್ಟ ಎಲ್ಲ ಮುಗಿಸ್ಕೊಂಡು ಇವಾಗ ಸಾಯಂಕಾಲಕ್ಕೆ ಇವಾಗೆಲ್ಲ ನಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಾನು ಈ ಥರ ಎಲ್ಲ ಈ ಥರ ಸ್ಪೂನ್ ಇಡೋದು, ಆಮೇಲೆ ಎಲ್ಲ ಸಿಪ್ಪೆ ಅವಾಗಿಂದ ಅವಾಗೆ ಎಲ್ಲ ತೆಗೆದು ಬಿಡೋದು, ಅದೆಲ್ಲ ಸ್ವಲ್ಪ ನಾನು ನಮ್ಮ ಅತ್ತೆಯಿಂದ ಕಲ್ತಿದ್ದು. ಅವ್ರು ಆ್ಯಕ್ಚುಲಿ ತುಂಬ ಕ್ಲೀನು. ಅವ್ರು ಹೀಗೂ ಮಾಡ್ಬೋದಲ್ಲ, ಹೀಗೂ ಇಷ್ಟು ಕ್ಲೀನಾಗಿ ಇಡ್ಬೋದಲ್ಲ ಅಂತ ಹೇಳಿ. ಯಾಕಂದರೆ ಬಿಫೋರ್ ಮ್ಯಾರೇಜು ನಾನು ಅಡುಗೆ ಮನೆಗೆ ಹೋಗ್ತಿರ್ಲಿಲ್ಲ, ಒಂದು ಚಹಾ ಮಾಡಲಿಕ್ಕೂ ಬರ್ತಿರ್ಲಿಲ್ಲ. ನಾನು ಬಿ ಎಡ್ ಮಾಡಿದ್ನಲ್ಲ, ಸೊ ನನಗೆ ಓದೋದು ಬರೆಯೋದು ಎಲ್ಲ ಅಂದರೆ ಪ್ರಾಜೆಕ್ಟ್ ಎಲ್ಲ ಇರ್ತಿತ್ತು. ನಾವು ಬೇರೆ ಬೇರೆ ಸ್ಕೂಲಿಗೆಲ್ಲ ಹೋಗಿ ಟೀಚಿಂಗ್ ಮಾಡಬೇಕಿತ್ತು. ಹಾಗಾಗಿ ನಾನು ತುಂಬ ಬ್ಯುಸಿ ಇರ್ತಾಯಿದ್ದೆ. ಬೆಳಗ್ಗೆ 4 ಗಂಟೆಯಿಂದ ರಾತ್ರಿ 12-1 ಗಂಟೆವರೆಗೂ ನಂದು ಓದೋದು ಬರೆಯೋದು ಮುಗಿತಾನೆ ಇರಲಿಲ್ಲ. ಅವಾಗ ಬಿ ಎಡ್ಡು 9 ಮಂತ್ ಕೋರ್ಸ್ ಇತ್ತು. BSc ಮಾಡಿದೆ, ಅದಾದಮೇಲೆ BSc ಅಲ್ಲಿನೂ ಅಷ್ಟೇ ನಾನು ಲ್ಯಾಬಲ್ಲಿ ತುಂಬ ಹೊತ್ತು ನಿಂತ್ಕೋಬೇಕಾಗಿತ್ತು. ನಾನು ಸುಮಾರು 2 ಗಂಟೆಯಿಂದ 7 ಗಂಟೆವರೆಗೂ ನಾನು ಲ್ಯಾಬಲ್ಲಿ ನಿಂತ್ಕೊಂಡು ಎಲ್ಲ ಮಾಡಬೇಕಿತ್ತು, ಪ್ರಾಕ್ಟಿಕಲ್ಸು ಎಲ್ಲ. ಸೊ ನನಗೆ ಅಡುಗೆ ಅಷ್ಟೊಂದು ಬರ್ತಾ ಇರಲಿಲ್ಲ. ಮದುವೆ ಆದಮೇಲೆ ನಾನು ಈಗ ಮಾಡಬೇಕು, ಹಾಗೆ ಮಾಡಬೇಕು, ಇಷ್ಟು ಕ್ಲೀನಾಗಿ ಇಟ್ಕೋಬೇಕು. ಯಾಕಂದರೆ ನಾನು ಬಿಫೋರ್ ಮ್ಯಾರೇಜ್ ಅಡುಗೆ ಮನೆಗೆ ಹೋದೋಳೇ ಅಲ್ಲ. ಚಹಾ ಹೆಂಗೆ ಮಾಡಬೇಕು, ಅನ್ನ ಹೆಂಗೆ ಇಡಬೇಕು, ಅನ್ನ ಇಟ್ಟರೆ ಅದಕ್ಕೆ ಎಷ್ಟು ನೀರು ಹಾಕಬೇಕು ಅಂತಲೂ ನಂಗೆ ಗೊತ್ತಿರಲಿಲ್ಲ. ಸೊ ನಾನು ಇಷ್ಟು ಅಡುಗೆಯಲ್ಲಿ ಇಂಪ್ರೂವ್ ಆಗಿದ್ದೀನಿ ಅಂತ ಹೇಳಿದರೆ ಅಂದರೆ ಕ್ಲೀನಿಂಗಲ್ಲಿ ಅದು ಅಲ್ಲ, ನಮ್ಮ ಅತ್ತೆದು ನೋಡಿ ಸ್ವಲ್ಪ ಕಲ್ತಿದ್ದೀನಿ. ಆಮೇಲೆ ಫೋನಲ್ಲಿನೂ ನಮ್ಮಮ್ಮ ಫಸ್ಟಿಗೆ ಸ್ಟಾರ್ಟಿಂಗಲ್ಲಿನೂ ನಮ್ಮಮ್ಮ ಹೇಳ್ಕೊಡ್ತಾಯಿದ್ರು, ಹಂಗೆ ಮಾಡು ಹಿಂಗೆ ಮಾಡು. ಫಸ್ಟಿಗೆ ನಮ್ಮಮ್ಮ ಫೋನಲ್ಲಿ ಅಮ್ಮ ಇದು ಕೋಸು ಪಲ್ಯ ಎಲ್ಲ ಹೆಚ್ಚಿ ಒಗ್ಗರಣೆ ಹಾಕಿದ್ದೀನಿ, ಅದು ಎಷ್ಟೊತ್ತು ಬೇಯಿಸಬೇಕು ಅಂತ ನಾನು ಕೇಳಿದ್ದುಂಟು ಫೋನಲ್ಲಿ. ಇವಾಗ ಅನಿಸುತ್ತೆ ಅಯ್ಯೋ ನಾನು ಸ್ಟಾರ್ಟಿಂಗಲ್ಲಿ ಇಷ್ಟೆಲ್ಲ ನಾನು ಕೇಳ್ತಾ ಇದ್ದೆ, ಏನೂ ಗೊತ್ತಾಗ್ತಿರ್ಲಿಲ್ಲ. ಇವಾಗ ನಾನು ಎಷ್ಟು ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದೀನಿ ಅಂತ ಹೇಳಿ ನನಗೆ ಒಂಥರ ತುಂಬ ಖುಷಿ ಆಗುತ್ತೆ. ನಾನು ಈರುಳ್ಳಿನ ಇಷ್ಟು ಹುರ್ಕೊಂಡಿದ್ದೀನಿ, ಇಷ್ಟು ಸಾಕು ಅಂತ ಅನಿಸುತ್ತೆ. ಇವಾಗ ನಾನು ಒಣ ಕೊಬ್ಬರಿ ಆವಾಗಲೇ ತೋರಿಸಿದ್ನಲ್ಲ, ಒಂದು 3 ವಾಟಿ ಏನೋ ತೊಗೊಂಡಿದ್ದೀನಿ, ಅದನ್ನು ಹುರಿತಾ ಇದ್ದೀನಿ. ಅದನ್ನು ಇಷ್ಟು ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ರುಬ್ಲಿಕ್ಕೆ ಇಷ್ಟು ದೊಡ್ಡ ಜಾರ್ ಬೇಕು ಅನಿಸುತ್ತೆ ನನಗೆ. ಇದನ್ನು ನಾನಿವಾಗ ಒಂದು 3 ಸಲ ರುಬ್ಬೇಕಾಗುತ್ತೆ, 3-4 ಸಲ ಇಷ್ಟೊಂದಿದೆ. ಇದನ್ನು ನಾನಿವಾಗ ಒಂದು 3-4 ಸಲ ರುಬ್ಕೋತ ಕೂಡಬೇಕು ನೋಡಿ ಈ ಥರ. ಇದು ಸ್ವಲ್ಪ ತಣ್ಣಗಾಗಲಿ ಅಂತ ಬಿಟ್ಟಿದ್ದೀನಿ. ನಾವು ಅಡುಗೆ ಮನೆಯಲ್ಲಿ ತುಂಬ ಹೊತ್ತು ನಿಂತಿರ್ತೀವಿ, ಒಂದು 2 ಅವರ್ಸ್ 3 ಅವರ್ಸ್ ಅಂತರೂ ಹಾಗೇ ಆಗುತ್ತೆ ಕಂಟಿನ್ಯೂಯಸ್ ಆಗಿ. ಸೊ ನಾನಿವಾಗ ಏನು ಮಾಡ್ತಾ ಇದ್ದೀನಿ, ಹೀಗೆ ಏನಾದರೂ ಫ್ರೈ ಮಾಡ್ಕೋತಾ ಅಥವಾ ಏನಾದರೂ ನಾನು ಟೀ ಇಟ್ಟಿರ್ತೀನಿ, ಅವಾಗ ಏನು ಮಾಡಿರ್ತೀನಿ, ಅದು ಅದ್ರ ಪಾಡಿಗೆ ಅದು ಆಗ್ತಾ ಇರುತ್ತೆ. ಅವಾಗ ನಾನು ಏನು ಮಾಡ್ತೀನಿ ಅಂದರೆ ಒಂದು ಕಾಲು ಈ ಥರ ಸ್ವಲ್ಪ ಈ ಥರ ಮೂಮೆಂಟ್ ಮಾಡ್ತೀನಿ. ಈ ಥರ ನೋಡಿ, ಈ ಥರ ಸ್ವಲ್ಪ ಮೂಮೆಂಟ್ ಮಾಡ್ತೀನಿ ಈ ಥರ. ಇಲ್ಲ ಅಂದರೆ ಏನಾಗುತ್ತೆ, ಲೋವರ್ ಬ್ಯಾಕ್ ಪೇನ್ ಅಂತೂ ಗ್ಯಾರಂಟಿ ಬರುತ್ತೆ. ಏನಾದರೂ ನಾವು ಕಂಟಿನ್ಯೂಯಸ್ ಆಗಿ ಅಡುಗೆ ಮನೆಯಲ್ಲಿ ನಿಂತ್ಕೊಂಡ್ವಿ ಅಥವಾ ಇದು ಕಂಪ್ಯೂಟರಲ್ಲಿ ಕಂಟಿನ್ಯೂಯಸ್ ಆಗಿ ಕೂತ್ಕೊಂಡು ಕೆಲಸ ಮಾಡಿರ್ತಾರಲ್ಲ,
ಅವ್ರಿಗೆ ಲೋವರ್ ಬ್ಯಾಕ್ ಪೇನ್ ಅಥವಾ ನೆಕ್ ಪೇನ್ ಅಂತೂ ಗ್ಯಾರಂಟಿ. ಸೊ ನಾವೇನು ಮಾಡ್ತಾ ಇರಬೇಕು, ನಾವು ಅಡುಗೆ ಮಾಡ್ತಾ ಇದ್ರೆ ಏನಾದರೂ ಈ ಥರ ಸ್ವಿಂಗ್ ಮಾಡಿ, ಈ ಥರ ಕಾಲನ್ನು ಸ್ವಿಂಗ್ ಮಾಡಿ, ಅಥವಾ ಈ ಥರ ಏನಾದರೂ ಈ ಥರ ಬ್ಯಾಕ್ ಮೂಮೆಂಟ್ ಹೋಗಿ ಈ ಥರ ಏನಾದರೂ ಒಂದು ಸ್ವಲ್ಪ ಆ್ಯಕ್ಟಿವಿಟಿ ಮಾಡ್ತಾ ಇದ್ರೆ ಲೋವರ್ ಬ್ಯಾಕ್ ಪೇನ್ ಬರಲ್ಲ. ಇಲ್ಲಾಂದರೆ ಹೆಣ್ಮಕ್ಳಿಗೆ, ಅದು ಹೆಣ್ಮಕ್ಳಿಗೆ ಅಂತ ಅಲ್ಲ, ಯಾರು ತುಂಬ ಹೊತ್ತು ನಿಂತ್ಕೊತಾರೆ, ಯಾರು ತುಂಬ ಹೊತ್ತು ಕೂತ್ಕೋತಾರೆ ಅವರಿಗೆ ಲೋವರ್ ಬ್ಯಾಕ್ ಪೇನ್ ಅಂತೂ ಲೋವರ್ ಬ್ಯಾಕ್ ಪೇನ್ ಅಂತ ಅಲ್ಲ, ಬಟ್ ಯಾವುದೋ ಒಂದು ಬ್ಯಾಕ್ ಪೇನು ಬಂದೇ ಬರುತ್ತೆ. ಸೊ ನೀವು ಸ್ವಲ್ಪ ನಿಮ್ಮ ಕೆಲಸ ಮಾಡ್ತಾನೆ ಒಂದು ನಿಮಿಷ ಅಥವಾ 2 ನಿಮಿಷ ಈ ಥರ ಏನಾದರೂ ನೀವು ಮೂಮೆಂಟ್ ಮಾಡ್ತಾನೆ ಇರಬೇಕು. ಅಥವಾ ನೀವು ನೆಕ್ ಪೇನು ಕಂಟಿನ್ಯೂಸ್ ಆಗಿ ನಾವು ಕಂಪ್ಯೂಟ್ರ್ ಮುಂದೆ ಕೂಡ್ತಿದ್ದೀರಿ ಅಂತ ಹೇಳಿದರೆ 1 ನಿಮಿಷ ನೀವು ಬ್ರೇಕ್ ತೊಗೊಂಡು ಈ ಥರ 360 ಆ್ಯಂಗಲಲ್ಲಿ ಸ್ವಲ್ಪ ಮೂವ್ ಆಗ್ತಾ ಇರಿ. ಇಲ್ಲಾಂದರೆ ನೆಕ್ ಪೇನ್ ಅಂದರೂ ಗ್ಯಾರಂಟಿ. ಸೊ ಇವಾಗಲೇ ನೀವು ಯಾರಿಗೂ ಬಂದಿಲ್ಲ ಇನ್ನು ಅಂತ ಹೇಳಿದರೆ ಈ ಥರ ಸ್ವಲ್ಪ ಮೂಮೆಂಟ್, ಬಂದಿರೋರು ಅಷ್ಟೇ, ಇನ್ನು ಯಾರಿಗೆ ಬಂದಿಲ್ಲ ಅವರು ಅಷ್ಟೇ ಸ್ವಲ್ಪ ಏನಾದರೂ ಸ್ವಲ್ಪ ಬಾಡಿ ಮೂಮೆಂಟ್ಸು, ನೆಕ್ ಮೂಮೆಂಟ್ಸು, ಲೆಗ್ಸ್ ಮೂಮೆಂಟ್ಸು ಏನಾದರೂ ಸ್ವಲ್ಪ ಮಾಡ್ತಾ. ಕೊಬ್ಬರಿನೂ ನಾನು ಇಷ್ಟು ಹುರ್ಕೊಂಡಿದ್ದೀನಿ, ತುಂಬ ಡಾರ್ಕ್ ಕಲರ್ ಹುರ್ಕೊಂಡಿಲ್ಲ, ಯಾಕಂದರೆ ನಂದು ಗ್ರೇವಿ ಎಲ್ಲ ಸ್ವಲ್ಪ ಬ್ಲ್ಯಾಕಿಶ್ ಆಗಿಬಿಡುತ್ತೆ. ಸೊ ಇಷ್ಟು ಲೈಟ್ ಬ್ರೌನ್ ಕಲರ್ ಆಗಿ ಇಷ್ಟು ಹುರ್ಕೊಂಡಿದ್ದೀನಿ. ನಾನು ಇವಾಗ ಇಷ್ಟು ಚಕ್ಕೆ ತೊಗೊಂಡಿದ್ದೀನಿ, ಒಂದಿಷ್ಟು ಲವಂಗ, ಮೆಣಸು, ಇದೇನಿದು ಚಕ್ರ ಮೊಗ್ಗು ಇದು ತೊಗೊಂಡಿದ್ದೀನಿ. ಇಷ್ಟು ತೊಗೊಂಡಿದ್ದೀನಿ ಗರಂ ಮಸಾಲೆ ಐಟಮ್ಸು. ಆಮೇಲೆ ಒಂದಿಷ್ಟು ಹವೇಜ್ ಪೌಡರು, ಹವೇಜ್ ಕಾಳು, ಕೊತ್ತಂಬರಿ ಕಾಳು, ಘಮ ಅಂತ ಸ್ಮೆಲ್ ಬರಲಿ ಅಂತ. ಆಮೇಲೆ ಸ್ವಲ್ಪ ಎಳ್ಳು. ಇದನ್ನು ಏನು ಮಾಡ್ತೀನಿ, ಚೆನ್ನಾಗಿ ಫ್ರೈ ಮಾಡ್ತೀನಿ. ನೋಡಿ ಇಷ್ಟಿಷ್ಟು ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ. ಇಷ್ಟು ಬೆಳ್ಳುಳ್ಳಿ ಮತ್ತು ಶುಂಠಿನ ತೊಗೊಂಡಿದ್ದೀನಿ. ನೋಡಿ ಇಷ್ಟು ಕಪ್ಪಷ್ಟು ಫುಲ್ಲು ಇದೆ. ಇಷ್ಟು ಬೆಳ್ಳುಳ್ಳಿ ಮತ್ತು ಶುಂಠಿ. ಮಿಸಳ್ ಪಾವ್, ಇವಾಗ ನಮಗೆ ಮಿಸಳ್ ಪಾವ್ ಮಾಡಲಿಕ್ಕೆ ಹುರಿದಿದ್ದು ಈರುಳ್ಳಿ, ಟೊಮ್ಯಾಟೊ, ಆಮೇಲೆ ಗರಂ ಮಸಾಲ, ಡ್ರೈ ಮಸಾಲ, ಆಮೇಲೆ ಎಳ್ಳು, ಹವೇಜ್, ಒಣ ಕೊಬ್ಬರಿ, ಇಷ್ಟು ಶುಂಠಿ, ಬೆಳ್ಳುಳ್ಳಿ. ಈ ಹವೇಜು, ಎಳ್ಳು ಮತ್ತು ಈ ಒಣ ಮಸಾಲೆನ ಎಲ್ಲ ಸ್ವಲ್ಪ ಹುರ್ಕೋಬೇಕು. ಇದನ್ನು ಆಲ್ರೆಡಿ ನಾನು ಇದನ್ನು ಹುರ್ಕೊಂಡಿದ್ದೀನಿ. ಇವಾಗ ಈ ಮೂರನ್ನ ನಾವು ಹವೇಜು, ಡ್ರೈ ಮಸಾಲ ಮತ್ತು ಎಳ್ಳು ಮೂರನ್ನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು, ಹುರ್ಕೋಬೇಕು. ಇವಾಗ ಈ ಡ್ರೈ ಮಸಾಲ ಎಲ್ಲ ಹುರ್ಕೋತಾ ಇದ್ದೀನಿ. ಘಮ್ ಅಂತ ಸ್ಮೆಲ್ ಬರುತ್ತೆ. ನಾನು ರೆಡಿ ಗರಂ ಮಸಾಲ ಪೌಡ್ರ್ ಯಾವುದು ಯೂಸ್ ಮಾಡಲ್ಲ. ಈ ಥರ ಅಡುಗೆ ಮಾಡಬೇಕಾದ್ರೇ ಈ ಥರ ಪೌಡ್ರ್ ಮಾಡ್ಕೊಂಡ್ಬಿಡ್ತೀನಿ. ಇದು ತುಂಬ ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ, ಆಮೇಲೆ ಅಡುಗೆನೂ ತುಂಬ ಚೆನ್ನಾಗಾಗುತ್ತೆ. ಸೊ ನಾನು ರೆಡಿ ಗರಂ ಮಸಾಲ ಎಲ್ಲ ಯೂಸ್ ಮಾಡಲ್ಲ. ಇದು ಹುರಿತಾ ಇದ್ದೀನಿ. ಎಷ್ಟು ಘಮ್ಮದ ಸ್ಮೆಲ್ ಬರ್ತಾ ಇದೆ ಗೊತ್ತಾ. ಇವಾಗ ಹವೇಜ್ ಹುರ್ಕೋತಾ ಇದ್ದೀನಿ. ಹವೇಜ್ ಪೌಡರೂ ಅಷ್ಟೇ, ಅದನ್ನು ರೆಡಿ ಯೂಸ್ ಮಾಡಲ್ಲ. ಹಿಂಗೆ ಘಮ ಅಂತ ಹೇಳೋದು ಯೂಸ್ ಮಾಡ್ತೀನಿ. ಇವಾಗ ಹುರಿಯೋ ಕೆಲಸ ಎಲ್ಲ ಮುಗೀತು, ಇನ್ನೇನಿದ್ರು ರುಬ್ಬೋ ಕೆಲಸ ಇದೆ. ಎಷ್ಟು ಪರಿಮಳ ಬರ್ತಾ ಇದೆ ಗೊತ್ತಾ. ಇದು ಗರಂ ಮಸಾಲ, ಹವೇಜು, ಎಳ್ಳು ಎಲ್ಲ ಹುರಿದಿದ್ದು ಹಾಗೆ ಇವಾಗಲೇ ಹಿಂಗೆ ತೊಗೊಂಡು ಹಿಂಗೆ ತಿಂದ್ಬಿಡೋಣ ಅಂತ ಅನಿಸುತ್ತೆ. ಇವಾಗ ಇದನ್ನೆಲ್ಲ ಹುರಿದಿದ್ದೀವಲ್ಲ ಐಟಮ್ಸು, ಇಷ್ಟು ಹೊತ್ತು ಇದನ್ನೆಲ್ಲ ಇವಾಗ ಕುತ್ಕೊಂಡು ರುಬ್ಕೋಬೇಕು. ಫಸ್ಟಿಗೆ ನಾನು ಗರಂ ಮಸಾಲ ಹಾಕಿದ್ದೀನಿ. ಇವಾಗ ಎಳ್ಳು ಹಾಕ್ತಾಯಿದ್ದೀನಿ. ಆಮೇಲೆ ಇದು ಹವೇಜ್ ಹಾಕ್ತಾಯಿದ್ದೀನಿ. ಇದನ್ನು ಫಸ್ಟು ರುಬ್ಕೊಂಬಿಡೋಣ. ನೋಡಿ ಇಷ್ಟು ಸಣ್ಣ ನಾನು ರುಬ್ಕೊಂಡಿದ್ದೀನಿ.
ಇಷ್ಟು ಸಾಕು. ತುಂಬ ಸಣ್ಣ, ತುಂಬ ಉದುರು ಮಾಡ್ಕೋಬಾರ್ದು, ಸ್ವಲ್ಪ ನೈಸ್ ಮಾಡ್ಕೋಬೇಕು. ಈಗ ಒಣ ಕೊಬ್ಬರಿ ರುಬ್ಕೋತಾ ಇದ್ದೀನಿ. ನೋಡಿ ಎಷ್ಟು ನೈಸಾಗಿ, ಎಷ್ಟು ಸಣ್ಣ ಆಗಿದೆ. ಇವಾಗ ಟೊಮೆಟೊ ಮತ್ತು ಈರುಳ್ಳಿನ ರುಬ್ಕೋತಾ ಇದ್ದೀನಿ. ನಾನಿವಾಗ ಇಷ್ಟು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ. ಇದರಲ್ಲಿ ಆಗುತ್ತೆ ಅಂತ ಅನಿಸುತ್ತೆ. ಒಂದಿಷ್ಟು ಎಣ್ಣೆ ಹಾಕಿದ್ದೀನಿ. ಒಂದು 1/4 ಲೀಟ್ರ್ಗಿಂತನೂ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಇದನ್ನ ಇವಾಗ ಗ್ಯಾಸ್ ಮೇಲೆ ಇಟ್ಟು ಆನ್ ಮಾಡ್ತಾ ಇದ್ದೀನಿ. ಆಮೇಲೆ ಇಷ್ಟು ಹಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ. ಕರೆಕ್ಟ್ ಆಗ್ಬೋದು ಅಂತ ಅನಿಸುತ್ತೆ, ಗೊತ್ತಿಲ್ಲ. ಬಟ್ ಆದಷ್ಟು ಒಂದು 4-5 ಜನ ಮಕ್ಕಳಿದ್ದಾರೆ, ಒಂದು 5-6 ಜನ ಮಕ್ಕಳಿದ್ದಾರೆ. ಅದರಿಂದ ನಾನು ಸ್ವಲ್ಪ ಸ್ಪೈಸಿ ಮೀಡಿಯಮ್ ಸ್ಪೈಸಿ ಮಾಡೋಣ ಅಂತ. ತುಂಬ ಖಾರನೂ ಬೇಡ, ತುಂಬ ಸಪ್ಪೆನೂ ಬೇಡ ಅಂತ ಇಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ. ಯಾಕಂದರೆ ಗರಂ ಮಸಾಲನೂ ಹಾಕಿರ್ತೀನಿ. ಸೊ ತುಂಬ ಘಾಟ್ ಬಂದ್ಬಿಡುತ್ತೆ, ತುಂಬ ಖಾರ ಆಗುತ್ತೆ ಅಂತ ಹೇಳಿ ಒಂದಿಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ. ಇವಾಗ ನಂದು ಎಣ್ಣೆ ಕಾದಿದೆ, ಅದಕ್ಕೆ ಇಷ್ಟು ಹಾಕ್ತಾ ಇದ್ದೀನಿ. ಭಯ ಆಗುತ್ತೆ ಇಲ್ಲಿ ಖಾರ ಆಗುತ್ತೋ ಏನೋ ಅಂತ. ನೋಡಿದ್ದೀನಿ, ಒಂದಿಷ್ಟು ಉಳಿಸ್ಕೊಂಡಿದ್ದೀನಿ. ನಾನು ಎಣ್ಣೆ ಒಳಗಡೆನೆ ಇದು ಹಾಕಿದ್ದೀನಿ, ಖಾರದ ಪುಡಿ ಹಾಕಿದ್ದೀನಿ. ಯಾಕಂದರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ. ಆಗೋ ಈ ಥರ ಎಣ್ಣೆ ಒಳಗಡೆನೆ ಖಾರದ ಪುಡಿ ಹಾಕಿದ್ದೀನಿ. ಆವಾಗಲೇ ರುಬ್ಕೊಂಡಿದ್ನಲ್ಲ, ಅದೆಲ್ಲ ಮಸಾಲೆ ಇದ್ರಲ್ಲಿ ಹಾಕಿದ್ದೆ, ಇದನ್ನು ಹಾಕ್ತಾ ಇದ್ದೀನಿ. ಎಲ್ಲಾನು ಮಸಾಲೆ ಹಾಕ್ಬಿಟ್ಟೆ. ನೋಡಿ ಎಷ್ಟು ಕಲರ್ಫುಲ್ ಬರ್ತಾ ಇದೆ. ಇವಾಗ ಇದು ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ಏನು ಇದು ಹಸಿ ವಾಸನೆ ಎಲ್ಲ ಸ್ವಲ್ಪ ಹೋಗ್ಬೇಕು, ಸ್ವಲ್ಪ ಕಲರ್ ಬರಬೇಕು, ಮೇಲೆಲ್ಲ ಸ್ವಲ್ಪ ಎಣ್ಣೆ ನಿಂತ್ಕೋಬೇಕು. ಅಲ್ಲಿವರೆಗೂ ನಾವು ಇದನ್ನು ಸಣ್ಣ ಉರಿಲಿ ಹಾಗೆ ಬಿಟ್ಬಿಡೋಣ. ಇವಾಗ ಸ್ವಲ್ಪ ನಾನು ಜೋರು ಇಟ್ಟಿದ್ದೀನಿ, ಆಮೇಲೆ ನಾನು ಇದನ್ನು ಸಣ್ಣ ಮಾಡ್ತೀನಿ. ತುಂಬ ಕೆಂಪು ಕಲರ್ ಬಂದಿದೆ. ಆ್ಯಕ್ಚುಲಿ ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡಿದ್ದು ನಾನು. ಅದನ್ನು ಅಷ್ಟೇ ನಾನು ಮನೆಯಲ್ಲೇ ಹಾಕ್ಸೋದು. ಅದನ್ನು ನಾನು ರೆಡಿ ಪ್ಯಾಕೆಟ್ ತರಲ್ಲ. ಇವಾಗ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಎರಡನ್ನು ಹಾಕಬೇಕು. ಇವಾಗ ಉಪ್ಪು ಹಾಕ್ತಾ ಇದ್ದೀನಿ. ನಾನು ಏನಾದರೂ ಮಾತಾಡ್ತಾ ಉಪ್ಪು ಹಾಕಿಬಿಟ್ರೆ ಅದು ಕಡಿಮೆ ಆಗುತ್ತೆ ಇಲ್ಲ ಜಾಸ್ತಿ ಆಗುತ್ತೆ. ಸೊ ನಾನು ಉಪ್ಪು ಹಾಕಬೇಕಾದ್ರೆ ಮಾತೇ ಆಡಲ್ಲ. ಅದಕ್ಕೆ ಉಪ್ಪು ಹಾಕಿದ ಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಮತ್ತೆ ನಾನು ಸ್ವಲ್ಪನೇ ನೀರು ಹಾಕ್ತಾ ಬರ್ತೀನಿ. ಒಂದೇ ಸಲ ನೀರು ಹಾಕ್ತಾ ಇಲ್ಲ ನಾನು. ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಖಾರ ಉಪ್ಪು ಎಲ್ಲ ಸಣ್ಣಗೆ ಸ್ವಲ್ಪ ಹಾಕ್ಕೊಳ್ಳಿ. ನಾನು ಮೊಳಕೆ ಕಾಳನ್ನು 3 days ಬಿಫೋರೇ ನೆನೆಸಿ ನಾನು ಈ ಥರ ಎಲ್ಲ ಮೊಳಕೆ ಬರೆಸಿದ್ದೆ. ಸುಮಾರು ನಾನು 1 kg ಅಷ್ಟು ಮೊಳಕೆ ಕಾಳನ್ನು ನಾನು ಮೊಳಕೆ ಬರೆಸಿದ್ದೀನಿ. ಆಗೋ ನೀವು ಇಲ್ಲಿ ನೋಡ್ಬೋದು. ಇದನ್ನು ನಾನು ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ಕುದಿಸಿ, ಇದಕ್ಕೆ ನಾನು ಇವಾಗೇನು ಇದು ಮಸಾಲೆ ಅಂತ ಹೇಳಿದ್ನಲ್ಲ, ಇದು ಕುದಿಲಿಕ್ಕೆ ಬಿಟ್ಟಿದ್ದೀನಲ್ಲ, ಇದಕ್ಕೆ ನಾನು ಇದನ್ನು ಆಮೇಲೆ ಆ್ಯಡ್ ಮಾಡ್ತೀನಿ. ಫಸ್ಟ್ ಅದು ಚೆನ್ನಾಗಿ ಕುದಿಬೇಕು. ಅದಾದಮೇಲೆ ನಾನು ಇದನ್ನು ಮತ್ತೆ ಸಪ್ರೇಟಾಗಿ ಕುದಿಸಿ ಅದಕ್ಕೆ ಆ್ಯಡ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ. ಇದು 1 kg ಅಷ್ಟು ತೊಗೊಂಡಿದ್ದೀನಿ ಸುಮಾರು. ನಾನು ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ನನಗೂ ಗೊತ್ತಿಲ್ಲ.
ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ನಿಂತಿದೆ, ಎಷ್ಟು ಕಲರ್ ಬಂದಿದೆ ಅಂತ ಹೇಳಿ. ಇದನ್ನು ನಾನು ಸಣ್ಣ ಉರಿಯಲ್ಲಿ ಒಂದು 15-20 ನಿಮಿಷ ಹಾಗೆ ಬಿಟ್ಟಿದ್ದೆ ನಾನು, ಇದೆಲ್ಲ ಹಸಿ ವಾಸನೆ ಎಲ್ಲ ಹೋಗಲಿ ಅಂತ ಹೇಳಿ. ನೋಡಿ ಈ ಥರ ಎಲ್ಲ ಹೀಗೆ ಮತ್ತೆ ಸ್ವಲ್ಪ ಕೈ ಆಡಿಸ್ತೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಲರು, ಅದ್ರ ಟೆಕ್ಸ್ಚರು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಎಷ್ಟು ಚೆನ್ನಾಗಿ ಎಣ್ಣೆ ನಿಂತಿದೆ, ಕಲರು ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಇನ್ನೂ ಸ್ವಲ್ಪ ಹೊತ್ತು ಬಿಡ್ತೀನಿ. ಇವಾಗ 15 ನಿಮಿಷ ಆಗಿದೆ, ಇನ್ನೂ ಸ್ವಲ್ಪ ಹೊತ್ತು ಹಿಂಗೆ ಎಲ್ಲ ಕುದಿಲಿಕ್ಕೆ ಬಿಡ್ತೀನಿ. ಮಡಿಕೆ ಕಾಳು ಮೊಳಕೆ ಬಂದಿದ್ದು ಅಂತ ಹೇಳಿದ್ನಲ್ಲ, ಅದನ್ನು ಏನು ಮಾಡ್ತಾಯಿದ್ದೀನಿ, ಒಂದು ದೊಡ್ಡ ಪಾತ್ರೆಯಲ್ಲಿ ಎಲ್ಲ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಅದಕ್ಕೆ ನೀರು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ, ಒಂದಿಷ್ಟು ಕರಿಬೇವು ಹಾಕ್ತಾಯಿದ್ದೀನಿ, ಒಂದಿಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇವಾಗ ಗ್ಯಾಸ್ ಆನ್ ಮಾಡಿ ಒಂದು 10-15 ನಿಮಿಷ ಇದನ್ನು ಕುದಿಲಿಕ್ಕೆ ಇಡ್ತೀನಿ. ಅರಿಶಿನ ಪೌಡರು, ನಾನು ಮಡಿಕೆ ಕಾಳು ಕುದಿಲಿಕ್ಕಿಟ್ಟು ಒಂದು 15-20 ನಿಮಿಷ ಆಯಿತು. ಇವಾಗ ನೋಡಿ ಇದು ಹೀಗಾಗಿದೆ, ಈಗ ಕುದೀತಾ ಇದೆ ನೋಡ್ಬೋದು. ಕುದೀತಾ ಇದೆ, ಆಲ್ಮೋಸ್ಟ್ 90% ಎಲ್ಲ ಕುದ್ದಿದೆ ಇದು. ಇದು ಬಾಯ್ಲ್ ಆಗಿದೆ ಅಲ್ಲ, ಅದನ್ನ ಏನು ಮಾಡ್ತೀನಿ, ಅವಾಗಲೇ ನಾನು ಗ್ರೇವಿ ಮಾಡ್ಕೊಂಡಿದ್ದಲ್ಲ ಅದಕ್ಕೆ ನಾನು ಹಾಕ್ತಾ ಇದ್ದೀನಿ. ಇದರಲ್ಲಿರೋ ನೀರನ್ನು ನಾವು ಹಾಕಬೇಕು ನೋಡಿ. ಈ ಥರ ಎಲ್ಲ ನೀರು ಹಾಕ್ತಾ ಇದ್ದೀನಿ, ಮಡಿಕೆ ಕಾಳನ್ನು ಹಾಕ್ತಾ ಇದ್ದೀನಿ. ವೇಟ್ ಇದೆ, ವೇಟ್. ಸೊ ನಾನಿವಾಗ ಸ್ಪೂನ್ ತೊಗೊಂಡು ಹಾಕ್ತಾ ಇದ್ದೀನಿ ಸ್ವಲ್ಪನೇ. ಅದು ಇದರಲ್ಲಿ ಹಾಕಿದರೆ ಮುಖಕ್ಕೆ ಸಿಡಿದು ಬಿಡುತ್ತೆ ಅಂತ ಹೇಳಿ ನಾನು ಈ ಥರ ಹಾಕ್ತಾ ಇದ್ದೀನಿ. ಈ ಥರ ಎಲ್ಲ ನಾನು ಇದಕ್ಕೆ ಈ ಗ್ರೇವಿಗೆ ಹಾಕ್ತಾ ಇದ್ದೀನಿ. ಇವಾಗ ಅದು ಗ್ರೇವಿಗೆ ನಾನು ಮಡಿಕೆ ಕಾಳೆಲ್ಲ ಹಾಕಿದ್ದೀನಿ. ಇವಾಗ ನಾನು ಇದನ್ನು ಮತ್ತೆ ಗ್ಯಾಸ್ ಆನ್ ಮಾಡಿ ಇಡ್ತಾ ಇದ್ದೀನಿ. ಒಂದು ಸ್ವಲ್ಪ ಸಣ್ಣ ಇಟ್ಟಿದ್ದೀನಿ ಉರಿನ ಸಣ್ಣ ಇಟ್ಟಿದ್ದೀನಿ. ಮತ್ತು ಇದು ಸಣ್ಣಗೆ ಸ್ವಲ್ಪ ಬಾಯ್ಲ್ ಆಗಬೇಕು, ಒಂದು 15-20 ನಿಮಿಷ ಸಣ್ಣ ಉರಿಯಲ್ಲಿ ಬಾಯ್ಲ್ ಆಗಬೇಕು. ಅವಾಗ ನಮ್ಮದು ಫುಲ್ಲು ಮಿಸಲ್ ಪಾವು ಮುಗ್ದಾಗೆ. ಇದು 15-20 ನಿಮಿಷ ಸಣ್ಣ ಉರಿಯಲ್ಲಿ ನಾನು ಬೇಯಿಸಿದೆ. ಇದನ್ನು ಇವಾಗ ಆಫ್ ಮಾಡಿದ್ದೀನಿ. ಇದು ಫುಲ್ ಕಲರ್ಫುಲ್ ಬಂದಿದೆ, ಮೇಲೆಲ್ಲ ಆಯಿಲೆಲ್ಲ ನಿಂತಿದೆ. ಆಮೇಲೆ ನಾನು ಮಿಸಲ್ ಪಾವ್ಗೆ ಸೈಡಿಗೆ ಇದು ಲಿಂಬು ಹೆಚ್ಚಿಟ್ಟಿದ್ದೀನಿ. ಆಮೇಲೆ ಅದ್ರ ಮೇಲೆ ಹಾಕಲಿಕ್ಕೆ ಸಣ್ಣಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಸಣ್ಣಗೆ ಹೆಚ್ಚಿದ್ದೀನಿ. ಆಮೇಲೆ ಇದು ಪ್ಲೇಟ್ಸ್, ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ಸ್ ತಂದಿದ್ದೆ. ಆಮೇಲೆ ಮಿಸಲ್ ಪಾವ್ ಮೇಲೆ ಇದು ಸ್ಪೆಷಲ್ಲು ಸೇವು ಖಾರ ಹಾಕೋದು. ಆಮೇಲೆ ಪಾವ್ ತಂದಿದ್ದೆ. ಆಮೇಲೆ ಇದು ನಾನು ಮೊನ್ನೆ ಗದಗಿಗೆ ಮ್ಯಾರೇಜ್ಗೆ ಹೋದಾಗ ಅಲ್ಲಿಂದ ನಾನು ಬೂಂದಿ ಉಂಡೆ ತಂದಿದ್ದೆ. ಆಮೇಲೆ ಇದು ವೆಲ್ಕಮ್ ಡ್ರಿಂಕ್ಸಿಗೆಲ್ಲ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನೂ ಹಾಕಿಲ್ಲ, ಜ್ಯೂಸ್ ಹಾಕಬೇಕು, ಬಟ್ ಇನ್ನೂ ಹಾಕಿಲ್ಲ. ಅವ್ರು ಬಂದಮೇಲೆ ಹಾಕ್ಕೊಳ್ಳೋಣ ಅಂತ ಎಲ್ಲ ಇಷ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ವಿಡಿಯೋ ಮಾಡ್ತಾವಡಿ ಈಗ ಮನ್ಯಾಗ ಏನ್ ಮಾಡುದು, ಉಳಿದಿದ್ದು ಬಲ್
ಕೂತ್ರ ಎಕ್ಸಾಮ್ ಕುಂಡ್ರ ಏನು ಇಲ್ಲ ಅದೇನಿಲ್ರಿ ಚೀಟಿ ಚೀಟಿ ಹೆಚ್ಚದಾಗ ನಿಮ್ಮ ಹೆಸರು ಬಂದ್ರೆ ಆಂಟಿ ಏ ಬಾರು ಅವ್ರೆಲ್ಲ ನೋಡಿದ್ದಾರೆ ಗೇಮ್ ಗೊತ್ತೈತ ಅವ್ರಿಗೆ ಕುಕ್ಮ ಹಚ್ಚ ಬರ್ತದೆ ಇಲ್ಲ ನಮ್ಮ ಮನೆಗೆ ಹೋಗ್ತಾ ನೋಡಿ ಎಷ್ಟು ಇಷ್ಟಪಟ್ಟು ಮಾಡೋದು ನನ್ನ ಟೈಮ್ ಕೂಡ ನಗ್ತೇನೆ ನೋಡ್ರಿ ಎಷ್ಟು ಖುಷಿಲಿ ಮಾಡಕ್ಕಾರ ನಿಮ್ಮಿಬ್ರದು ಅತ್ತಿ ಅಗ್ದಿ ನೀವ ಅವ್ರದ್ದು ಫಾಲೋವರು ಇಲ್ಲ ನೀವ ನಾವು ಅವ್ರ ನಾವು ಆಗ್ತದ ನಮ್ಗೆ ಅಷ್ಟು ಜಲ್ದಿ ಎಕ್ಸ್ಪೀರಿಯನ್ಸ್ ಮಾಡ್ಕೋದಿಲ್ಲ ಎಷ್ಟು ಫಾಸ್ಟ್ ಅವ್ರಿಬ್ರ ಮಗಳು ಮಾಡತ್ತ ಮಾಡ್ರಿ ಬರ್ಲಿ ಬರ್ಲಿ ಅಂಟಿ ಮಾಡ್ಬೇಕು ಎಲ್ಲ ತಾಗೈತೆ ಎಲ್ಲ ನೋಡ್ರಿ ಆರಿ ಮಾಡ್ತಾನ ನೋಡ್ರಿ ಹಂಗಲ್ಲ ಹಲೋ ನೀ ಮಾಡಿಕಿನ ಈಗ ತಳಗ್ ಬಿತ್ತದ ಯಾರಾದ್ರೂ ನೋಡಿದ್ವಿ ನೋಡ್ರಿಲ್ಲ ನಿನ್ ದೌಡ್ ಬರಂಗಿಲ್ಲ ಗೇಮ್ ನಗವ್ರ ನಗರಿ ಈಗ ನಾ 2 ನಿಮಿಷ ಚಾಲು ಬಾಬಾ ಒಳಗಿಂದಾನೆ ಅಲ್ಲಿಗೆ ಒಳಗಿಂದ ಅದು ಕಡೆ ಯಜ್ಞ ಮಾಡೋದೈತಿ ನಿತ್ಯ ಮಾಡೋದು ಹಿಂಗ ಅವನಿಗೊಂದು ತಾಟ್ ಮಾಡ್ತಿಲ್ಲ ನಾ ಎಲ್ಲ ನಿಮ್ಗೆ ಏನ್ ಬೇಕಾದ್ರೆ ಕೊಡ್ತೇನೆ ಹಾ ರೀ ವಿಡಿಯೋ ಮಾಡಿ ಬೇಕಲ್ಲೇ ಇದ್ರಾಗ ನೋಡ